ಯಾವಾಗಲೂ ಚೆನ್ನಾಗಿರಲಿ. ಇನ್ನೊಂದ್ಸಲಿ ನಾನಂತೂ ಕರ್ಕೊಂಡೋಯ್ತಾ ಇರೋದೆ ಮಸ್ತಾಗಿ. ನಮ್ಮನ್ ನಿಜವಾದ ಹಿಂಗಂದಿ ಪಂದಿ ಎಲ್ಲ ಮಾಡ್ಬೇಡ. ಪ್ರೀತಿಗೆ ತ್ಯಾಗ ಮಾಡೋ ಪ್ರೀತಿನ ಇಲ್ಲಾಂದ್ರೆ ಲವ್ನ ತ್ಯಾಗ ಮಾಡೋರೆ. ಇದು ಪ್ರೀತಿನ ಅಂತ ಹೇಳ್ತೀನಿ. 3, 2, 1 ಸ್ಟಾರ್ಟ್. ನಮ್ಮ ದೇಶದಲ್ಲಿ ಪ್ರೀತಿನ ಎಷ್ಟೋ ಜನ ತ್ಯಾಗ ಮಾಡೋರೆ. ಉಲ್ಟಾ ಪಲ್ಟಾ ಆಯ್ತು. ಸೊ ಗೈಸ್, ಈಗ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತಿದ್ದೀವಿ ಗೈಸ್, ನಾನು ಮತ್ತೆ ನಮ್ಮ ಟೀಮ್ ಲೈನ್ ದರ್ಶು. ಮತ್ತೆ ಇಲ್ಲಿ ನೋಡಿ ಗೈಸ್, ಲವ್ ಬ್ರೇಕಪ್ ನಾಗ ಇಲ್ಲೆಲ್ಲ ಮಸ್ತಾಗಿ ಹುಡುಗಿ ಮೀಟ್ ಆಗ್ತವೆ. ಈಗ ರೀಲ್ಸ್ ಎಲ್ಲ ಮಾಡ್ಕೊ ಬಂದೋ ಗೈಸ್ ಮಸ್ತಾಗಿ. ಈಗ ಇಲ್ಲಿ ಮಸ್ತಾಗಿ ಬಂದು ಮಸ್ತಾಗಿ ಈ ಬಡ್ಡೆ ಹಾಕಿ ಇನ್ನೇನು ಕೆಲಸ ಬೆಂಕಿ ಏನಂತಾರೆ ಬಸ್ಸಲ್ಲೆಲ್ಲ ನಿನ್ನೆ ನೋಡ್ತಾರೆ ಕಲಮಚ್ಚಿ ಮಾಡಬೇಡ ಅಂತಾರೆ. ಅವ್ರು ನೋಡಿದ್ಲಿ ಅಂತಾನೆ ಮಾಡೋದು. MP ಕನ್ನಡಿಗ ಅನ್ನಕ್ ಗೊತ್ತಿಲ್ಲ, MPB ಕನ್ನಡಿಗ ಅಂತೆ. ಇವನ್ ಜೀವನನೇ ಅರ್ಧ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. 1 hour later. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮೂರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಇವಾಗೆಲ್ಲಪ್ಪ ಹೋಗಿದೆ ಅಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗಿದೆ ಗೈಸ್. ಯಾಕಪ್ಪ ಅಂದರೆ ರೀಲ್ಸ್ ಎಲ್ಲ ಶೂಟ್ ಮಾಡೋದಿತ್ತು. ರೀಲ್ಸ್ ಎಲ್ಲ ಮಾಡಿಕೊಂಡು ಉಣ್ಮೆ ಇರುವ ಕಾರಣ ಶ್ರೀ ನಿಮಿಷಾಂಬ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡಿದ್ರು ಗೈಸ್. ಅಲ್ಲೆಲ್ಲ ಹೋಗಿ ಊಟ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಈಗ ಶ್ರೀರಂಗಪಟ್ಟಣದಿಂದ ನಮ್ಮೂರಿಗೆ ಬಂದು ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ಮತ್ತು ಇಲ್ಲಿ ನೋಡ್ರಿ ಗೈಸ್, ಶಿಶುನ ಬರೋಲೇ. ನನಗೆ ಭಯ ಆಯ್ತೋ ಇಲ್ವೋ, ಬಟ್ ಈ ಕ್ಯಾಮ್ರಕ್ಕೆ ಮಾತ್ರ ಬೆಲೆ ಐತೆ ಗೈಸ್. 1 hour later. ಗೈಸ್ ಮನೆಗೆ ಬಂದು ವ್ಲಾಗ್ನೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಕೆಲಸ ಇತ್ತು, ಎಡಿಟಿಂಗ್ ಇತ್ತು, ರೀಲ್ಸ್ನೆಲ್ಲ ಪೋಸ್ಟ್ ಮಾಡೋದಿತ್ತು. ಅದೆಲ್ಲ ಪೋಸ್ಟ್ ಮಾಡಿ ಇವಾಗ ಊಟ ಮಾಡಿಕೊಂಡು ವಾಕಿಂಗ್ ಬಂದಿದ್ದೀನಿ. ಟೈಮ್ ಬಂದು 10:10 ಆಗೈತೆ ಗೈಸ್. ನೋಡಿ ಗೈಸ್, ವಾಕಿಂಗ್ ಮಾಡ್ಕೊಂಡು ನಮ್ಮೂರು ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ಟಿದ್ದೀನಿ. ತುಂಬ ರೇರ್ ಅನ್ಕೊಳ್ಳಿ ಗೈಸ್ ಈ ಥರ ಬರೋದು ನಾನು ಗೈಸ್. ಮತ್ತು 2 ದಿನದಿಂದ ಕರೆಕ್ಟಾಗಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಪ್ಪ ಅಂದರೆ ಜಾಸ್ತಿ ಕೆಲಸ ಆಗ್ಬಿಟ್ಟೈತೆ. ಮತ್ತು ಇವತ್ತು ಯಾಕಪ್ಪ ಕರೆಕ್ಟಾಗಿ ವ್ಲಾಗ್ ಮಾಡಿಲ್ಲ ಅಂದರೆ ರೀಲ್ಸ್ ಎಲ್ಲ ಮಾಡ್ತಿದ್ವಲ್ಲ ಗೈಸ್. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ವ್ಲಾಗ್ ಮಾಡೋಕ್ಕೆ ಅಂತಲೇ ನಿಂತ್ಕೊಂಡ್ರೆ ಈ ಕಡೆ ರೀಲ್ಸ್ನೂ ಮಾಡೋಕ್ಕಾಗಲ್ಲ, ವ್ಲಾಗ್ನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡಿಲ್ಲ. ಬೆಳಗ್ಗೆನೂ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಮತ್ತು ಹೇಳಿದ್ನಲ್ಲ ನಿಮಿಷಾಂಬ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಇತ್ತು, ಅಲ್ಲಿ ಊಟ ಮಾಡಿಕೊಂಡು ಮತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬೀಟ್ ಹಾಕೊಂಡು ಮನೆಗೆ ಬಂದಿದ್ದು. ಆವಾಗಿಂದ ಚಾರ್ಜರ್ ಇರಲಿಲ್ಲ, ಎಡಿಟಿಂಗ್ ಮಾಡಿ ರೀಲ್ಸ್ ಎಲ್ಲ ಪೋಸ್ಟ್ ಮಾಡಬೇಕು. ಮತ್ತು ನಂದು 30 days ಚಾಲೆಂಜು ಕಂಪ್ಲೀಟ್ ಆಗೈತೆ ಅಂತ ಹೇಳಿದ್ನಲ್ಲ, ಅದು ಕಂಪ್ಲೀಟ್ ಆಗಿತ್ತು. ಸೊ ಫೆಬ್ರವರಿ ಕನ್ಸಿಸ್ಟೆನ್ಸಿ ಬೋರ್ಡೆಲ್ಲ ಮಾಡಬೇಕಿತ್ತಲ್ಲ, ಅದನ್ನೆಲ್ಲ ಮಾಡಿಕೊಂಡು ಕೂತಿದೆ. ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ. ಮತ್ತು ನಮ್ಮ ದೊಡ್ಡಮ್ಮವ್ರ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿದೆಯಲ್ಲ, ಅಲ್ಲೆಲ್ಲ ಇರ್ತಾರೆ, ನಮ್ಮ ದೊಡ್ಡಮ್ಮವರೆಲ್ಲ ಇರ್ತಾರೆ ಗೈಸ್. ನಾನು ಈ ಥರ ವ್ಲಾಗೆಲ್ಲ ಮಾಡ್ಕೊಂಡಿದ್ರೆ ಅವ್ರು ಏನಾರು ಅನ್ಕೋತಾರೆ ಗೈಸ್, ಅಂದರೆ ನಿಂದು ಇದೇ ಆಯಿತು ಕೆಲಸ, ಏನೂ ಇಲ್ಲ, 1 ರೂಪಾಯಿ ಆದಾಯ ಇಲ್ಲ. ನಮ್ಮ ದೊಡ್ಡಮ್ಮ ಅಂತಲ್ಲ, ನಮ್ಮ ಅಮ್ಮನೇ ಉಗಿತಾ ಇರ್ತಾರೆ. ಸೊ ಅದಕ್ಕೋಸ್ಕರ ವ್ಲಾಗ್ ಮಾಡಿರಲಿಲ್ಲ. ನನಗೆ ಗೊತ್ತು ಅವ್ರು ಏನಾರು ಅನ್ಕೊಳ್ಳಿ, ನನ್ನ ಪಡಂಗೆ ನಾನು ವ್ಲಾಗ್ ಮಾಡೋಣ ಅಂತ ಅನ್ಕೋತೀನಿ. ಬಟ್ ಏನೂ ಮಾಡೋಕ್ಕಾಗಲ್ಲ ಗೈಸ್. ನಾಳೆಯಿಂದ ವ್ಲಾಗ್ಗಳು ಮಾತ್ರ ಮಸ್ತಾಗಿರ್ತವೆ. ಮತ್ತು ನೋಡಿ ಗೈಸ್, ಈಗ ಎಲ್ಲಿ ಬಂದು ಕುತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ನೋಡಿ ಗೈಸ್ ನೀವೇ. ಇಲ್ಲಿ ಕುತ್ಕೊಂಡು ಬಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಮನೆಗೆ ಹೋಗಿ ಮಲ್ಕೋಬೇಕು ಗೈಸ್. ಬರ್ರಿ ಹೋಗೋಣ ಗೈಸ್. ಟೈಮ್ ಬಂದು 10:30 ಆಗೈತೆ ಗೈಸ್. ಈಗ ಮಲ್ಕೋತಾ ಇದ್ದೀನಿ ಮಸ್ತಾಗಿ. ಮತ್ತು ನಿಮಗೆ ಬೆಳಿಗ್ಗೆ ಎದ್ಬಿಟ್ಟು ಸಿಗ್ತೀನಿ ಗೈಸ್. ನಿನ್ನೆ ವ್ಲಾಗ್ನ ಕೂಡ ಎಂಡ್ ಮಾಡ್ದಾನೆ ಮಲ್ಕೊಬಿಟ್ಟೆ ಗೈಸ್. ಮತ್ತು ಇವಾಗ ಎದ್ದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಕೆಮ್ಮಲು, ನೆಗಡಿ, ಗಂಟ್ಲು ನೋವೆಲ್ಲ ಬಂದ್ಬಿಟ್ಟೈತೆ ಗೈಸ್. ಮಾತಾಡೋಕ್ಕೂ ಆಯ್ತಾಯಿಲ್ಲ. ಮತ್ತು ಈ ಥರ ರೆಡಿಯಾಗಿ ಎಲ್ಲ ಇದ್ದಿದ್ದೀನಿ ಅಂದರೆ ಕಾಲೇಜ್ಗೆ ಹೋಗ್ತಾಯಿದ್ದೀನಿ ಗೈಸ್. ಮತ್ತು ಇವತ್ತು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತು ವ್ಲಾಗು ಚೆನ್ನಾಗಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ
ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ. ಲವ್ ಯು ಲಾಟ್, ಬೈ ಬೈ, ಸಿ ಯು, ಟೇಕ್ ಕೇರ್ ಗೈಸ್.